ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ ಝೋನ್ ಇನ್ ಕನ್ನಡ. ಇವತ್ತಿನ ಎಪಿಸೋಡ್ ಬಂದ್ಬಿಟ್ಟು ಡೇ 2 ಆಗಿರುತ್ತೆ, ಆದರೆ 02 ಆಗಿರತಕ್ಕಂಥ ನಮ್ಮ ಎಪಿಸೋಡ್ನಲ್ಲಿ ಏನೇನೆಲ್ಲ ಒಳ್ಳೊಳ್ಳೆ ವಿಚಾರಗಳಿದಾವೆ, ಏನೇನು ಟೆಕ್ ನ್ಯೂಸ್ ಇದೆ, ಇವತ್ತಿನ ಟುಡೇ ಏನೇನು ಆಗಿದೆ ಅಂತ ಇವತ್ತಿನ ವಿಡಿಯೋನ ಹೇಳ್ತೀನಿ. ಎಲ್ಲರೂ 8 ಗಂಟೆ ವಿಡಿಯೋ ನೋಡಿ. ಯಾರಾದರೂ ಹೊಸಬರು ನೋಡ್ತಾ ಇದ್ದೆ ದಯವಿಟ್ಟು ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಒತ್ತೋದನ್ನು ಮರಿಬೇಡಿ ಗುರು. ಬನ್ನಿ ಮೊದಲನೇ ಟೆಕ್ ನ್ಯೂಸ್ ಬಗ್ಗೆ ಮಾತಾಡೋಣ. ಸೋನಿ ಕಂಪ್ನಿ ಗೊತ್ತಿರ್ಬೋದು ನಿಮಗೆ. ಸೋನಿ ಕಂಪನಿ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೋನಿ ಅವರು ಇತ್ತೀಚಿನ ದಿನಗಳಲ್ಲಿ ಈಗ ಸ್ವಲ್ಪ ದಿನ ಬಹಳ ವರ್ಷಗಳೇ ಆಯ್ತು ಅನ್ಸುತ್ತೆ, ಪ್ಲೇ ಸ್ಟೇಷನ್ ಬಗ್ಗೆ ಅಂದ್ರೆ ಗೊತ್ತಿರ್ಬೋದು ನಿಮಗೆ. ಪ್ಲೇ ಸ್ಟೇಷನ್ ಅಂದ್ರೆ ಗೇಮ್ ಆಡ್ತಾರಲ್ಲ, ಎಲ್ಲ ಈ ಬಟನ್ ಎಲ್ಲ ಇಟ್ಕೊಂಡು ಟಿವಿಲೆಲ್ಲ ದೊಡ್ಡ ದೊಡ್ಡ ಸ್ಕ್ರೀನ್ ಎಲ್ಲ ಹಾಕೊಂಡು ಗೇಮ್ ಆಡ್ತಾರಲ್ಲ, ಆ ರೀತಿ ಗೇಮ್ ಆಡೋ ಒಂದು ಮೆಟೀರಿಯಲ್ಸ್ ನ ಅಂದ್ರೆ ಒಂದು ಗ್ಯಾಜೆಟ್ ನ ಅವರು ತಯಾರಿಸಿದ್ನ ನಿಲ್ಸಿದ್ರು. ಇತ್ತೀಚಿನ ದಿನಗಳಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಒಲವನ್ನು ಮೂಡಿಸ್ಕೊಂಡವ್ರೆ. ಅಂದ್ರೆ ಏನು ಅದ್ರ ಬಗ್ಗೆ ಥಿಂಕ್ ಮಾಡ್ತವ್ರೆ. ಯಾವ ರೀತಿ ಅಂತಂದ್ರೆ ಇವರು ಪ್ಲೇ ಸ್ಟೇಷನ್ ಬಗ್ಗೆ ಹೇಳ್ತಿದ್ರು. ಏನಂತಂದ್ರೆ ಪ್ಲೇ ಸ್ಟೇಷನ್ ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಎಲ್ಲ ವೈಫೈ ಮುಖಾಂತರ ಗೇಮ್ ಪ್ಲೇನ ಆಡ್ಬೋದಾಗಿತ್ತು ಅಂತೆಲ್ಲ ಹೇಳ್ತಿದ್ರು. ಬಟ್ ಆದ್ರೆ ಇವರು ಹೊಸ ತರ ಯೋಚನೆ ಮಾಡ್ತಾವ್ರಂತೆ. ಅದನ್ನ ಇಂಪ್ರೂವ್ ಮಾಡ್ಕೊಂಡು ಸೋನಿಯಲ್ಲಿ ನ್ಯೂ ಲೈಕ್ಲಿ ಹೊಸದು ನ್ಯೂ ಇಯರ್ ಹೊಸ ನೆಕ್ಸ್ಟ್ ಇಯರ್ಗೆ ಆಲ್ಮೋಸ್ಟ್ ಲಾಂಚ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂತವ್ರಂತಪ್ಪ. ಅದು ಹೇಗಿರುತ್ತೆ ಏನ್ ಕತೆ ಅಂತ ಬಂದಾಗ ನೋಡೋಣ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಐಕ್ಯೂ ಕಡೆಯಿಂದ. ಐಕ್ಯೂ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇದು ಒಂದು ಫೋನ್ ಬ್ರ್ಯಾಂಡ್. ಈ ಬ್ರ್ಯಾಂಡ್ ಕಂಪನಿಯ ಅಂಡರ್ ಅಲ್ಲಿ ಒಂದು ಹೊಸ ಫೋನ್ ಲಾಂಚ್ ಆಗೈತೆ. ರೀಸೆಂಟ್ ಆಗಿ 2 ಡೇಸ್ ಹಿಂದೆ ಲಾಂಚ್ ಆಗಿದೆ. ರೀಸೆಂಟ್ ಡೇಸ್ ಅಂತ ಹೇಳ್ಬೋದು. ಸರಿನಾಗ್ರು ಈಗ 2 ಡೇಸ್ ಹಿಂದೆ ಲಾಂಚ್ ಆಗಿರ್ತಕ್ಕಂಥ ಫೋನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಯಾವ ಫೋನ್ ಅಂತ ಕೇಳಿದ್ರೆ IQ13 ಫೋನ್ ಆಗಿರುತ್ತೆ. IQ13 ಅನ್ನೋದೊಂದು ಫೋನು. ಈ ಫೋನ್ ನ ಲಾಂಚ್ ಮಾಡಿದರೆ ನೆಕ್ಸ್ಟ್ ಡೇ ಅಂದ್ರೆ ನಿನ್ನೆನೇ ಇಲ್ಲ ಮೊನ್ನೆ ಲಾಂಚ್ ಆಗಿದೆ. ಇದು ಬಂದ್ಬಿಟ್ಟು 50,000 ಬಡ್ಜೆಟ್ ಅಲ್ಲಿ ಆಗಿರ್ತಕ್ಕಂಥ ಫೋನ್. ಇದು ಅಂದ್ರೆ ಆಸ್ಪಾಸ್ 55 ಅಂದ್ರೆ 50 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತವ್ರೆ. ನನಗಂತೂ ಗೊತ್ತಿಲ್ಲ ಗುರು, ನಾನು ಅಷ್ಟೊಂದು ರಿಸರ್ಚ್ ಮಾಡಿಲ್ಲ. ಸರಿನಾ ಗುರು? ಇನ್ನ ಈ 50,000 ಫೋನಿನಲ್ಲಿ ಏನೇನೆಲ್ಲ ಇದೆ ಅಂತ ನಾನು ನಿಮ್ಗೆಲ್ಲ ತೋರಿಸ್ತಿದ್ದೀನಿ, ಜೊತೆಗೆ ಹೇಳ್ತಾನೆ ಇದ್ದೀನಿ ಗುರು. ದಯವಿಟ್ಟು ಇಲ್ಲಿ ಗಂಟೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಇನ್ಮೇಲಿಂದ ಕಂಟೆಂಟ್ ಕ್ವಾಲಿಟಿಯಾಗೂ ಬರುತ್ತೆ, ಎಲ್ಲದೂ ಬರುತ್ತೆ ಕ್ಲೀನಾಗಿ. ನಮಗೆ ಸ್ವಲ್ಪ ಪ್ರೋತ್ಸಾಹ ಸಿಗಲಿ ಅಂತ ಹೇಳಿ ಕಮೆಂಟ್ ಮಾಡಿ ಗುರು. ಬನ್ನಿ ಈ ಟೆಕ್ ನ್ಯೂಸ್ ಅಲ್ಲಿ ಈ ಒಂದು IQ13 ಫೋನ್ ಬಗ್ಗೆ ಮಾತಾಡೋಣ. ಈ IQ13 ಫೋನ್ ಬಂದ್ಬಿಟ್ಟು ಏನ್ರಿಂದ ಬರ್ತಾ ಇತ್ತು ಅಂದ್ರೆ IQ13 ಫನ್ ಟಚ್ OS Android 15 ವರ್ಷನ್ ಇಂದ ಬರ್ತೈತೆ. ಈ Android 14 ಎಲ್ಲ ನಮ್ಮಂತ ಹಳೆ ಫೋನ್ಗಳಲ್ಲಿ ಬರ್ತಾ ಇರೋದು. ಈ ವರ್ಷದ ಫೋನ್ಗಳೆಲ್ಲ Android 14 ಇತ್ತು ಈ ಸ್ವಲ್ಪ ದಿನದಿಂದ. ಇವಾಗಿಂದ Android 15 ಫಸ್ಟ್ ಫೋನು. ಮತ್ತೆ ವಿತ್ ಏನಪ್ಪಾ ಅಂತಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರ್ ಇರ್ತಕ್ಕಂಥ ದ ಬೆಸ್ಟ್ ಪ್ರೊಸೆಸರ್ ಅಂಡ್ ನ್ಯೂ ಪ್ರೊಸೆಸರ್ ಇರತಕ್ಕಂಥ ಒಂದು ಫೋನ್ ಇದೆಯಾ. ಅದನ್ನ ಬಿಟ್ಟರೆ ಇನ್ನು ಏನೇನೈತಪ್ಪ ಅಂತಂದ್ರೆ ಇದರಲ್ಲಿ ಬೆಸ್ಟ್ ಡಿಸೈನ್ ಐತೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ರೇಟಿಂಗ್ ಜೊತೆಗೆ ಕೊಟ್ಟಿದ್ದಾರೆ ಇವರು. ಏನಂದ್ರೆ ಈ ಫೋನ್ ಬಗ್ಗೆ ರೇಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. 10 ರೇಟಿಂಗ್ಸ್ ಅಲ್ಲಿ ಡಿಸೈನ್ ಹೆಂಗಿದೆ, ಡಿಸೈನ್ ಎಷ್ಟು ಪಾಯಿಂಟ್ ಇದೆ ಅಂತಂದ್ರೆ ಡಿಸೈನ್ ಬಂದ್ಬಿಟ್ಟು 8 ರೇಟಿಂಗ್ ಅನ್ನ ಹೊಂದೈತೆ ಈ ಫೋನು. ಅದನ್ನ ಬಿಟ್ಟರೆ ಡಿಸ್ಪ್ಲೇ ನಿಮಗೆ ಗೊತ್ತಿರ್ಬೋದು, ಡಿಸ್ಪ್ಲೇ ಎಲ್ಲ ಫುಲ್ ಸಖತ್ ಕ್ವಾಲಿಟಿ ಎಲ್ಲ ಐತೆ. ಅದು ಬಂದ್ಬಿಟ್ಟು 9 ರೇಟಿಂಗ್ ಅನ್ನ ಹೊಂದೈತೆ. ಅಂದ್ರೆ ಇದೆಲ್ಲ ಅಂತದ ವೆಚ್ನ ಚೆಕ್ ಮಾಡಿರ್ತಾರಲ್ಲ ಅವರು ಕೊಟ್ಟಿರ್ತಕ್ಕಂಥ ರೇಟಿಂಗ್ಸ್. ಒಳ್ಳೊಳ್ಳೆ ಯೂಟ್ಯೂಬರ್ಸ್ ಎಲ್ಲ ದೊಡ್ಡ ಕೊಟ್ಟಿರ್ತಾರಲ್ಲ, ಅದನ್ನ ಈ ಗ್ಯಾಜೆಟ್ ಅಲ್ಲೆಲ್ಲ ಇದು ಮಾಡಿ ನಾನು ರಿಸರ್ಚ್ ಮಾಡಿದಾಗ ಇಷ್ಟಿಷ್ಟು ರೇಟಿಂಗ್ ಸಿಕ್ಕಿದೆ. ಅದಾದ್ಮೇಲೆ ಇನ್ನು ಬಂದ್ಬಿಟ್ಟು ಇನ್ನು ಡಿಸ್ಪ್ಲೇ ಆಯ್ತು. ಇನ್ನು ಸಾಫ್ಟ್ವೇರ್ ಬಂದ್ಬಿಟ್ಟು ಅಷ್ಟೊಂದೇನು ಕಮ್ಮಿ ಅಂತ ಇಲ್ಲ, ಜಾಸ್ತಿ ಅಂತ ಇಲ್ಲ. ಒಂದು 8 ರೇಟಿಂಗ್ಸ್ ನ ಕೊಟ್ಟಿದ್ದಾರೆ. ಇದಕ್ಕೆ ಓಕೆ ಅಂತ ಹೇಳ್ಬೋದು ಹೊರತು ಹೆವಿ ಅಂತ ಎಲ್ಲ ಹೇಳೋದಕ್ಕೆ ಆಗೋದಿಲ್ಲ. ಸರ್ ನಾ 10ಗೆ 10 ಕೊಟ್ರೆ ಇದು ಅಪ್ರಾಕ್ಸಿಮೇಟ್ ಹೆವಿ ಪ್ರೊಸೆಸರ್ ಫುಲ್ ಹೆವಿ ಇರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಫುಲ್ ಫ್ಲಾಗ್ಶಿಪ್ ಲೆವೆಲ್ ಅಲ್ಲೇ ಇರುತ್ತೆ ಅಂತ ಹೇಳ್ಬೋದು ಈ ಫೋನ್ ನ ಈಗ ಯಾರು ಮುಟ್ಟಕ್ಕಾಗಲ್ಲ ಅಂತ ಹೇಳ್ಬೋದು. ಕ್ಯಾಮ್ರಾದಿಂದ ಹಿಡಿದು ಪರ್ಫಾರ್ಮೆನ್ಸ್ ಇಂದ ಹಿಡಿದು ಬ್ಯಾಟ್ರಿ ಡೈನ್ ಬಂದ್ಬಿಟ್ಟು 7 ಆರ್ 9 ಏನೋ 8 ಇದೆ. ಬಟ್ 9 ಇದೆ ಬ್ಯಾಟ್ರಿ ಡ್ರೈನ್. ಅದನ್ನ ಬಿಟ್ಟರೆ ಕ್ಯಾಮ್ರಾ ಬಂದ್ಬಿಟ್ಟು 8 ಕೊಟ್ಟಿದ್ದಾರೆ. ಇದು ರೇಟಿಂಗ್ ಕೊಟ್ಟಿರೋದು. ಚಾರ್ಜರ್ ಇದರಲ್ಲಿ ಇರ್ತಕ್ಕಂಥ ಚಾರ್ಜರ್ 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಐತೆ. 6000 mAh ಬ್ಯಾಟ್ರಿನ ಹೊಂದಿದೆ ಈ ಫೋನು. ಇದು ಬಂದ್ಬಿಟ್ಟು ಬೆಂಕಿ ಆಗೈತಂತೆ ಗುರು. ಫುಲ್ ಗೇಮ್ ಪ್ಲೇ ಆಡೋದಕ್ಕಂತೂ ಮಸ್ತ್ ಐತಂತೆ. ಇದು 144 Hz ರಿಫ್ರೆಶ್ ರೇಟ್ ನ ಹೊಂದೈತಂತೆ. ಇದನ್ನ ಬಿಟ್ರೆ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಒನ್ ಪ್ಲಸ್ ಕಡೆಯಿಂದ. ಒನ್ ಪ್ಲಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಒನ್ ಪ್ಲಸ್ ಏನಾಯ್ತು ಅಂದ್ರೆ ಇವ್ರು ಒನ್ ಪ್ಲಸ್ ರೋಲ್ ಔಟ್ ಮಾಡ್ತಾವ್ರೆ ನೆಕ್ಸ್ಟ್ ಸೀರೀಸ್ ಫೋನ್ ಅನ್ನ. ಯಾವ್ದಪ್ಪ ಅಂದ್ರೆ ಒನ್ ಪ್ಲಸ್ ನಾಟ್ ಸೀರೀಸ್. ಅದರಲ್ಲಿ ಸೀರೀಸ್ ಫೋನ್ ಆಲ್ರೆಡಿ ಲಾಂಚ್ ಮಾಡವ್ರೆ. ಅದಕ್ಕೆ Android 15 OS ನ ರೆಡಿ ಮಾಡ್ತಿದ್ದಾರೆ. ಆಕ್ಸಿಜನ್ ಅವರ ಒಂದು ಇದರಲ್ಲಿ ಬರೋದು. ಆಕ್ಸಿಜನ್ OS 15 ಅನ್ನ ಏನ್ ಮಾಡ್ತಿದ್ದಾರೆ, ರೋಲ್ ಔಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂತವ್ರೆ. ಏನಂತಂದ್ರೆ ಸ್ಟೇಬಲ್ ಅಪ್ಡೇಟ್ ಆಗಿರುತ್ತೆ. ಯಾವ್ದ್ರಲ್ಲಿ ಏನದು ಒನ್ ಪ್ಲಸ್ ನಾಟ್ CE4 ಅಂತ ಅದು ಸರಿನಾ. ಈ ಎರಡು ಫೋನ್ ನ ಸೀರೀಸ್ ನಲ್ಲಿ ಈ ಒಂದು ಯಾವ್ದಪ್ಪ ಅಂತಂದ್ರೆ ಆಕ್ಸಿಜನ್ OS 15 ಅನ್ನ ರೋಲ್ ಔಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಯಾರು ದಯವಿಟ್ಟು ಬೇಗನೆ ಏನಂದ್ರೆ ಇದು ಮಾಡ್ಕೊಳಕ್ ಹೋಗ್ಬೇಡಿ. ಅಪ್ಡೇಟ್ ಸ್ವಲ್ಪ ದಿನ ವೆಯ್ಟ್ ಮಾಡ್ಕೊಂಡು ಅದು ಸ್ಟೇಬಲ್ ಆಗಿ ಕರೆಕ್ಟ್ ಆಗಿ ಬಂತಂದ್ರೆ ಸ್ಟೇಬಲ್ ಅಪ್ಡೇಟ್ ರೋಲ್ ಔಟ್ ಆಯ್ತು ಅಂದ್ಮೇಲೆ
ಪರ್ಫೆಕ್ಟ್ ಆಗಿ ಆದಟಿಗೆ ಅಪ್ಡೇಟ್ ಮಾಡ್ಕೊಳ್ಳಿ. ಸರಿನಾ ಗುರು? ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇಂಟೆಲ್ ಅವ್ರ ಕಡೆಯಿಂದ. ಇಂಟೆಲ್ ಅವ್ರು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಇಂಟೆಲ್ ಇದು ಬಂದ್ಬಿಟ್ಟು ಒಂದು ಏನದು ಗ್ರಾಫಿಕ್ ಕಾರ್ಡ್ಗಳನ್ನ ಮತ್ತೆ ಪ್ರೊಸೆಸರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡತಕ್ಕಂಥ ಒಂದು ಕಂಪನಿ. ಇದು ಚಿಪ್ ಸೆಟ್ಗಳು. ಅದರಲ್ಲಿ ಏನನ್ನ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂದ್ರೆ ಈಗ ಬರ್ತಿರ್ತಕ್ಕಂಥ ನೆಕ್ಸ್ಟ್ ಇಯರ್ 2025ಗೆ ಫುಲ್ ಪವರ್ಫುಲ್ ಇರ್ತಕ್ಕಂಥ ಒಂದು ಪ್ರೊಸೆಸರ್ ಅಂದ್ರೆ ಗ್ರಾಫಿಕ್ ಕಾರ್ಡ್ ಮತ್ತೆ ಏನಂದ್ರೆ ಏನಪ್ಪಾ ಅಂತ ನನಗೆ ಬರಲಿಲ್ಲ ಬಾಯಿ, ಒಂದು ನಿಮಿಷ ಹೇಳ್ತೀನಿ. ಗ್ರಾಫಿಕ್ ಕಾರ್ಡ್ಸ್ನ ಇವರು ಜನರೇಟ್ ಮಾಡಿದ್ರೆ ಅಂದ್ರೆ ಗ್ರಾಫಿಕ್ ಕಾರ್ಡ್ನ ಹೊಸದನ್ನ ರೋಲ್ ಔಟ್ ಮಾಡ್ತಿದ್ದಾರೆ. ಏನಪ್ಪಾ ಅಂತಂದ್ರೆ ಅದರಲ್ಲಿ ಫಸ್ಟ್ನೇದು ARC B580 ಅನ್ನೋದೊಂದು ಗ್ರಾಫಿಕ್ ಕಾರ್ಡ್ನ ಇವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇನ್ನೊಂದು ಎರಡು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಒಂದೇದು ARC B580 ಒಂದು, ಇನ್ನೊಂದು ARC B570 ಅಂತ ಎರಡು ಗ್ರಾಫಿಕ್ ಕಾರ್ಡ್ಗಳನ್ನ ಇವರು ಇಲ್ಲಿ ರೋಲ್ ಔಟ್ ಮಾಡ್ತಿದ್ದಾರೆ ಇಂಟೆಲ್ ಅವರು. ಒಳ್ಳೆ ಸಖತ್ ಹೈ ಪವರ್ ಅಂಡ್ ಹೈ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಒಂದು ಗ್ರಾಫಿಕ್ ಕಾರ್ಡ್ಗಳನ್ನ ಇವರು ರೋಲ್ ಔಟ್ ಮಾಡ್ತಿದ್ದಾರೆ. ಅಂದ್ರೆ ಏನ್ ಮಾಡ್ತಿದ್ದಾರೆ, ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇಂಟ್ರೊಡ್ಯೂಸ್ ಅಂದ್ರೆ ಏನಂತಂದ್ರೆ ಇವರು ಅನೌನ್ಸ್ ಮಾಡಿದ್ದಾರೆ. ಎಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ $249 crores ಇವರು ಇನ್ವೆಸ್ಟ್ ಮಾಡಿದಾರಂತೆ. ಈ ಎರಡು ಏನಪ್ಪಾ ಅಂತಂದ್ರೆ ಈ ಗ್ರಾಫಿಕ್ ಕಾರ್ಡ್ಗಳನ್ನ ಇದ್ ಮಾಡೋದಕ್ಕೋಸ್ಕರ. ಯಾವ್ದ್ರಲ್ಲಿ ಫಸ್ಟ್ನೇದು 249 crores ಬಂದ್ಬಿಟ್ಟು 580 ಅದಕ್ಕೆ, ಇನ್ನೊಂದು $219 crores ಇವರು ಇದ್ ಮಾಡ್ತಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಅಷ್ಟು ಬಡ್ಜೆಟ್ ಅನ್ನ ಅವ್ರು ಹಾಕ್ತಿದ್ದಾರೆ ಆ ಗ್ರಾಫಿಕ್ ಕಾರ್ಡ್ ನ ಪರ್ಚೇಸ್ ಮಾಡೋದಕ್ಕೆ. ಅಂದ್ರೆ ಪರ್ಚೇಸ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ 2025ಗೆ ಆ ಗ್ರಾಫಿಕ್ ಕಾರ್ಡ್ಗಳು ನಿಮ್ಮ ಕೈಯಲ್ಲಿ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಕೊಬಹುದು. ಸರಿನಾಗರು? ಅದನ್ನ ಬಿಟ್ರೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಆಪಲ್ ಕಡೆಯಿಂದ. ಆಪಲ್ ಅವರು ನಿಮಗೆಲ್ಲ ಗೊತ್ತಿರ್ಬೋದು. ಆಪಲ್ ಇದು ಒಂದು ಫೋನ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ವ್ಯಾಕ್ಯೂಮ್ ಕ್ಲೀನರ್ ಗೊತ್ತಿರುತ್ತಲ್ಲ ನಿಮಗೆಲ್ಲ, ವ್ಯಾಕ್ಯೂಮ್ ಕ್ಲೀನರ್ ಕಸ ಎಲ್ಲ ಕ್ಲೀನ್ ಮಾಡೋದು ಬರುತ್ತಲ್ಲ, ಅದ್ರ ಬಗ್ಗೆ ಒಂದು ಆಪಲ್ ಮೊಬೈಲ್ ಅಲ್ಲಿ ಎಲ್ಲ ಒಂದು ಕಂಟ್ರೋಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ವರ್ಕ್ ಮಾಡೋ ತರ ಮಾಡೋದಕ್ಕೋಸ್ಕರ ಅವರು ಅದನ್ನ ರೋಲ್ ಔಟ್ ಮಾಡ್ತಿದ್ದಾರೆ. ಯಾವ್ದು ಕಡೆ ಅಂದ್ರೆ ವ್ಯಾಕ್ಯೂಮ್ ಕ್ಲೀನರ್ ಬಂದ್ಬಿಟ್ಟು ಈ ಯಾವ್ದೋ ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಅಂತ ಏನೋ ಬರುತ್ತಂತೆ, ಅದನ್ನ iOS 18 ನಲ್ಲಿ ರೋಲ್ ಔಟ್ ಮಾಡ್ತಿದ್ದಾರೆ. ಆ ಒಂದು ಅಪ್ಡೇಟ್ ಅನ್ನೆಲ್ಲ ಸೇರಿಸಿ, ಅಂದ್ರೆ ಈ ರೋಬೋಟ್ ಬಂದ್ಬಿಟ್ಟು ಎಲ್ಲ ವರ್ಕ್ ಮಾಡುತ್ತಲ್ಲ ಅದನ್ನ ಇದರಲ್ಲಿ ಇಲ್ಲೇ ಕುತ್ಕೊಂಡು ನಾವು ಆಕ್ಷನ್ ಮಾಡೋದನ್ನ ತೋರಿಸಿದ್ದಾರೆ. ಅಂದ್ರೆ ಕೆಲವೊಂದು ಆ್ಯಪ್ಗಳಲ್ಲಿ ಬರೋದು ಈಗ iOS 18 OS ಅಪ್ಡೇಟ್ ಆಗುತ್ತಲ್ಲ, ಆ ಅಪ್ಡೇಟ್ ಒಳಗಡೆ ಅದು ಇನ್ಕ್ಲೂಡ್ ಆಗಿ ಬರುತ್ತಂತೆ. ಸರಿನಾಗ್ರು? ಇನ್ನು ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಟೆಸ್ಲಾ ಕಡೆಯಿಂದ. ಟೆಸ್ಲಾ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಕಾರ್ ಮ್ಯಾನುಫ್ಯಾಕ್ಚರರ್, EV ಕಾರ್ ಮ್ಯಾನುಫ್ಯಾಕ್ಚರರ್. ಎಲ್ಲ ಅಮೆರಿಕ ಅಲ್ಲೆಲ್ಲ ದೊಡ್ಡ ದೇಶದಲ್ಲಿ ಹೆವಿ ಲಕ್ಸುರಿ ಕಾರ್ ಅಂತಾನೆ ಹೇಳ್ಬೋದು EV ಸೆಗ್ಮೆಂಟ್ ಅಲ್ಲಿ. ಅದರಲ್ಲಿ ಆಟೋಮೆಟಿಕ್ ಎಲ್ಲ ಇರುತ್ತೆ. ಬನ್ನಿ ಇನ್ನು ಆ ಕಾರ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಟೆಸ್ಲಾ ಕಂಪನಿ ಓನರ್ ಯಾರು ಅಂತ ಎಲ್ಲ ಗೊತ್ತಿರುತ್ತೆ, ಎಲನ್ ಮಸ್ಕ್ ಅವರು. ಇವರು ಏನನ್ನ ರೋಲ್ ಔಟ್ ಮಾಡಿಸ್ತಿದ್ದಾರೆ ಅಂದ್ರೆ ಕೀಲೆಸ್ ಐತಲ್ಲಪ್ಪ, ಕೀಲೆಸ್ ಇರೋದು ಕಾರ್ಡ್ ಇರಬೇಕು. ಕಾರ್ಡ್ ಇಲ್ಲ ಅಂತಂದ್ರೆ ಕಾರ್ ಓಪನ್ ಆಗೋದಿಲ್ಲ. ಹಂಗಾಗಿ ಇವ್ರು ಏನ್ ಮಾಡಿದಾರೆ ಅಂದ್ರೆ ಆಪಲ್ ವಾಚಸ್ ಬರ್ತಿದಾವಲ್ಲ, ಆ ಆಪಲ್ ವಾಚಸ್ ಅದೇ ಫೋನ್ ಮರ್ತರೂ ಸಮೇತ, ಫೋನ್ ಇದ್ರೂ ಸಮೇತ ಓಪನ್ ಮಾಡ್ಬೋದಂತೆ ಟೆಸ್ಲಾ ಕಾರ್ಗಳನ್ನ, ಕೀನೆಲ್ಲ. ಅದನ್ನ ಬಿಟ್ರೆ ಈ ವಾಚಸ್ ನಲ್ಲಿ ಒಂದು ಆಪ್ ಮುಖಾಂತರ ರೋಲ್ ಔಟ್ ಮಾಡ್ತಿದ್ದಾರೆ. ಆಪಲ್ ವಾಚಸ್ ಅಲ್ಲಿ ಅದು ಏನೋ ಸೆನ್ಸರ್ ಎಲ್ಲ ಇದು ಮಾಡಿ, ಒಂದು ಆಪ್ ಎಲ್ಲ ಇದು ಮಾಡಿ ಇನ್ಸ್ಟಾಲೇಷನ್ ಮಾಡಿ ಆ ಒಂದು ಥೀಮ್ ಮೇಲೆ ವರ್ಕ್ ಮಾಡ್ತಿದಾರಂತೆ ಆಪಲ್ನವರು ಮತ್ತೆ ಟೆಸ್ಲಾ ಅವ್ರ ಜೊತೆಗೆ ಏನಾದ್ರು ಕೊಲಾಬ್ರೇಷನ್ ಆಗಿ. ಚೆನ್ನಾಗಿರುತ್ತೆ, ಒಳ್ಳೆ ಒಂಥರ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ವಾಚನ್ನ ಇಟ್ಟು ಕಾರ್ನ ಓಪನ್ ಮಾಡ್ಕೊಂಡು ಕಾರ್ ನೋಡ್ಕೊಂಡು ಹೋಗೋದಲ್ವಾ, ಸಖತ್ತಾಗಿರುತ್ತೆ. ಅದೇ ಯಾರಿಗಾದ್ರೂ ಇದು ಮಿಸ್ಯೂಸ್ ಆಗ್ಬೋದು. ಯಾಕಂತಂದ್ರೆ ಕಾರ್ನ ವಾಚ್ ಯಾರಿಗಾನ ಸಿಕ್ಕು ಆಪಲ್ ವಾಚ್ ಅದೇನೋ ಅನ್ಲಾಕ್ ಆಗಿದ್ದು, ಅದೇ ಟೈಮಲ್ಲಿ ಯಾವ್ದೋ ಕಾರ್ ಅವ್ರದೇ ಇದ್ದದ್ದು ಏನೋ ಮಿಸ್ ಆಗಿ ಹೊತ್ಕೊಂಡು ಹೋದ್ರು ಹೋಗ್ಬೋದು, ಹೇಳಕ್ ಬರೋದಿಲ್ಲ. ಚಾನ್ಸಸ್ ಇರುತ್ತೆ ಥೀಫ್ ಕಲ್ಲದು. ಅದು ಒಂದ್ ಕಡೆ ಪ್ರಾಫಿಟ್ ಇದೆ, ಒಂದ್ ಕಡೆ ಏನಾದ್ರು ಲಾಸ್ ಇದೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗುತ್ತೆ. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೋರ್ಡ್ ಕಂಪನಿ. ಇವರು ಗೊತ್ತಿರ್ಬೋದು ನಿಮಗೆ, ಫೋರ್ಡ್ ಈ ಕಂಪನಿ ನಮ್ಮ ಇಂಡಿಯಾದಿಂದ ಬಿಟ್ಟೋಗಿ ಬಹಳ ವರ್ಷ ಆಗ್ತಾ ಬಂತು. ಬಟ್ ಈಗಲೂ ನಡೀತಿದೆ ಕಾರ್ಸ್, ಅಷ್ಟೊಂದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇಲ್ಲ. ಬಟ್ ಯುರೋಪ್ ಅಂಡ್ ಅಮೆರಿಕಾ ಅದರ್ ಕಂಟ್ರೀಸ್ ಅಲ್ಲೆಲ್ಲ ಹೆವಿ ಚೆನ್ನಾಗಿರ್ತಕ್ಕಂಥ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಅಂದ್ರೆ ಮಾಡೆಲ್ಸ್ನೆಲ್ಲ ಬಿಡ್ತಿದ್ದಾರೆ ಇವರು ಕಾರ್ ಕಂಪನಿಲಿ. ಇವರು ಈ ವರ್ಷ 2025ಗೆ ಒಳ್ಳೆ EV ಕಾರ್ನ ರೆಡಿ ಮಾಡ್ಯಾರ. ಅಲ್ಟಿ ಐತೆ ಅಂತ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಈ EV ಕಾರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಈ EV ಬಂದ್ಬಿಟ್ಟು ಫೋರ್ಡ್ EV ಕಾರ್ ಆಗಿರುತ್ತೆ. ಇದರ ರೇಂಜ್ ಬಂದ್ಬಿಟ್ಟು 233 ಮೈಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮೈಲ್ಸ್ಗೆ 1.5 ಕಿಲೋಮೀಟರ್ ಇದೆ. ಹಂಗೆ ಲೆಕ್ಕ ಮಾಡ್ಕೊಂಡ್ರೆ ಬಹಳ ಕಿಲೋಮೀಟರ್ಸ್ ಅಷ್ಟು ಹೋಗುತ್ತೆ. ಸುಮಾರು ಅಂದ್ರೆ ಒಂದು 500 ಕಿಲೋಮೀಟರ್ ಅಷ್ಟು ರೇಂಜ್ ನ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟರೆ ಇದು 0 to 100 per hour ಕಿಲೋಮೀಟರ್ ಅಲ್ಲಿ ಸ್ಪೀಡ್ ಅಲ್ಲಿ ಹೋಗುತ್ತಂತೆ. ಹೆವಿ ಏನ್ ಸ್ಪೀಡ್ ಹೋಗಲ್ಲ, 100 km/h ಅಲ್ಲಿ ಹೋಗುತ್ತೆ. ಅದನ್ನ ಬಿಟ್ಟರೆ ಇದರಲ್ಲಿ 100 kW DC ಚಾರ್ಜರ್ ಕೊಟ್ಟಿದ್ದಾರೆ. ಅಂದ್ರೆ ಹೆವಿ ಸ್ಪೀಡ್ ಆಗಿ ಚಾರ್ಜ್ ಆಗಲಿ ಅಂತೇಳಿ ಫಾಸ್ಟ್ ಚಾರ್ಜರ್ ಒಂದು ಇದನ್ನ ಪ್ರೊವೈಡ್ ಮಾಡ್ತಾರಂತೆ. ಇಷ್ಟು ಈ ಒಂದು ಕಾರ್ನ ರೇಂಜು ಮತ್ತೆ ಎಲ್ಲ ಸಖತ್ತಾಗೈತೆ. ಇವತ್ತಿನ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟೆಕ್ ನ್ಯೂಸ್ ನಿಮಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕಂತ ವಿಡಿಯೋನ ಮುಗಿಸ್ತಾ ಇದೀನಿ.